ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ 4:15 ಹತ್ರ ಆಗ್ತಾಯಿದೆ. ಇವಾಗ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಸ್ವಲ್ಪ ಗೋಬಿ ಇತ್ತು, ಅದನ್ನೇ ಹಾಕೋಣ ಅಂತ. ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ. ಟೀ ಕುಡಿಯೋ ಟೈಮ್ ಆಯ್ತಲ್ಲ, ಹೇಗಿದ್ರು ಮೋಡ ಇದೆ, ಮಳೆ ಇದೆ. ಒಂದು ಗೋಬಿ ಮಾಡಿಕೊಂಡು ಟೀಗೆ ತಿನ್ನೋಣ ಅಂತ. ನಾನು ಇದ್ರ ಜೊತೆಗೆ ನನ್ನ ವೀಡಿಯೋಗಳಿರುತ್ತೆ. ಏನಪ್ಪ ಅಂದರೆ ನಿಮಿಷಾಂಬ, ಸಂಡೇ ನಾನು ನಿಮಿಷಾಂಬಗೆ ನಮ್ಮ ಫ್ಯಾಮಿಲಿ ಸಮೇತ ಹೋಗಿದ್ವಿ. ಅದೊಂದು ವಿಡಿಯೋ ಹಾಕ್ತೀನಿ. ಜೊತೆಗೆ ಮನೆಗೆ ನೇಮ್ ಪ್ಲೇಟ್ ಮಾಡಿಸಿದ್ವಿ, ಅದು ನೇಮ್ ಪ್ಲೇಟು ಮತ್ತು ಅದು ಫಿಟ್ಟಿಂಗು, ಅದ್ರದ್ದು ಒಂದು ವಿಡಿಯೋನ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ತಪ್ಪದೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನು ಗೋಬಿನ ಮಾಡ್ತೀನಿ. ನಾನಿಲ್ಲಿ ಆಲ್ರೆಡಿ ಗೋಬಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಮೊನ್ನೆ ಮಾಡಿದ್ದೆ, ಅದನ್ನೇ ಸ್ವಲ್ಪ ಪೀಸಸ್ ಇಟ್ಟಿದ್ದೆ ಎತ್ತಿ ಫ್ರಿಜ್ಜಲ್ಲಿ. ಇವಾಗ ನಾನು ಅದು ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ, 3 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕಿ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಒಂದು ಚಿಟಿಕೆ ಸೋಡಾ ಹಾಕೋಬೋದು. ನಾನು ಏನೂ ಹಾಕ್ಕೊಂಡಿಲ್ಲ. ಹಾಗೆ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ತೀನಿ. ಇದು ಬಂದು ಕಾಲಿಫ್ಲವರ್ ಡ್ರೈ ಗೋಬಿ. ನಾನು ಕ್ಯಾಬೇಜ್ದಾದರೆ ನೋಡಿ ನಿಮಗೆ ಅಷ್ಟೊಂದು ಎಣ್ಣೆ ಕುಡಿಯಲ್ಲ, ಇದಾದರೆ ಸ್ವಲ್ಪ ಎಣ್ಣೆ ತಗೊಳುತ್ತೆ. ಏನೂ ಮಾಡೋಕ್ಕಾಗಲ್ಲ, ರೇರಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಎಣ್ಣೆ ಬಂದ್ರೂ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಸೇಮ್ ಬಜ್ಜಿ ಟೈಪ್ ಥರ ಇದೆ. ಇದನ್ನು ಹಚ್ಬಿಟ್ಟು ಎಣ್ಣೆಗೆ ಬಿಡೋದು. ಬೇಕು ಅಂದರೆ ನಾವು ಪಾಲಕ್ ಸೊಪ್ಪನ್ನು ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಗ್ರೀನ್ ಗೋಬಿ ರೆಡಿ ಆಗುತ್ತೆ. ನಾನು ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಬಾಣಲಿನ. ನೋಡಿ, ನಾನು ಇವಾಗ ಎಣ್ಣೆಗೆ ಬಿಟ್ಟಿದ್ದೀನಿ. ಬಿಸಿ ಬಿಸಿ ಕಾಲಿಫ್ಲವರ್ ಗೋಬಿ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಅಂದರೆ ತುಂಬ ಲೋವಲ್ಲೇ ಬೇಯಿಸ್ಬೇಕು ಇದನ್ನು, ಇಲ್ಲ ಅಂತಂದರೆ ಗೋಬಿ ಚೆನ್ನಾಗಿ ಬೇಯಲ್ಲ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಬಿಸಿ ಬಿಸಿ ಕ್ರಿಸ್ಪಿಯಾದಂಥ ಕಾಲಿಫ್ಲವರ್ ಗೋಬಿ ರೆಡಿಯಾಗಿದೆ ಟೀಗೆ. ನೀವು ಒಂದ್ಸಲ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ನೋಡಿ, ತುಂಬ ಬೇಗ ಆಗುತ್ತೆ. ಇವಾಗ ನಾವು ಸಂಡೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಗಿತ್ತು, ನಮ್ಮ ಮನೆಯವರಂತೂ ನೋಡೇ ಇಲ್ವಂತೆ. ಇಲ್ಲೇ ಹತ್ತಿರದಲ್ಲಿದ್ದು, ಹೋಗಿಲ್ಲ ಅಂತಿದ್ರಲ್ಲ, ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಹೊರಟಿದ್ದೀವಿ, ನೋಡೋಣ ಎಷ್ಟೊತ್ತು ತಲುಪ್ತೀವಿ ಅಂತ. ಎಷ್ಟಕ್ಕಂತ ಈಗ ಟೈಮು 10:15 ಆಗಿದೆ. ದೇವಸ್ಥಾನಕ್ಕೆ ಹೋಗುವಾಗ ರಶ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ನೋಡಬೇಕು. ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ಕ್ಯೂವಲ್ಲಿ ನಿಂತಿದ್ದೀವಿ. ನೋಡೋಣ, ಬೇಗ ಬೇಗ ಹೊರಡ್ತೀವಿ. ನಾವಿವಾಗ ಕುಂಕುಮಾರ್ಚನೆಗೆ 50 ರೂಪಾಯಿದೊಂದು ಟಿಕೆಟ್ ತಗೊಂಡಿದ್ದೀವಿ. ಒಂದು ಲಾಡು ಫ್ರೀ ಕುಂಕುಮಾರ್ಚನೆ ಮಾಡಿಸ್ತವ್ರಿಗೆ, ಅದಕ್ಕೆ ಅದೊಂದು ಟಿಕೆಟ್ ತಗೊಂಡಿದ್ದೀವಿ. ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕ್ಯೂವಲ್ಲಿ ನಿಂತಿದ್ದೀವಿ. ತುಂಬ ಏನು ರಶ್ ಇಲ್ಲ, ಪರವಾಗಿಲ್ಲ, ಸುಮಾರಾಗಿದ್ದಾರೆ ಜನ. ಇಲ್ಲಿ ದೇವ್ರ ಫೋಟೋ ತೆಗೆಯಂಗಿಲ್ಲ, ಅದಕ್ಕೋಸ್ಕರ ಹಾಗೆ ಸ್ವಲ್ಪ ದರ್ಶನ ಮಾಡಿಕೊಂಡು ಇಲ್ಲೇ ಹೋಗ್ತಾ ಇದ್ದೀವಿ. ಈಗ ಪ್ರಸಾದ ಇದೆಯಂತೆ, ಊಟಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ಪ್ರಸಾದ. ಇವಾಗ ನಿಮಿಷಾಂಬ ದಾಸೋಹ ಭವನಕ್ಕೆ ಬಂದಿದ್ದೀವಿ. ಊಟ ಹೇಗಿದೆ ಪ್ರಸಾದ ಅಂತ ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಲ್ಲ, ಎಷ್ಟು ದೂರ ಅಂತ ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ. ನೀರ ಹತ್ರಕ್ಕೆ ಹೋಗೋಣ ಅಂತ ನಿಮಿಷಾಂಬ ದೇವಸ್ಥಾನದಲ್ಲಿ. ತುಂಬ ಬಿಸಿಲಿದೆ, ಅದಕ್ಕೆ ದೂರದಿಂದನೇ ಕವರ್ ಮಾಡಿಬಿಡ್ತಾ ಇದ್ದೀವಿ. ನೋಡಿ, ಇವಾಗ ನಾವು ಇದೇ ನಿಮಿಷಾಂಬ ದೇವಸ್ಥಾನದ ದರ್ಶನ ಎಲ್ಲ
ಎಲ್ಲ ಮುಗಿಸ್ಕೊಂಡು ದಾಸೋಹದಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ ಮೈಸೂರಿಗೆ. ತರಕಾರಿ ಮಾರೋದು, ವೆಜಿಟೇಬಲ್ಸು ಎಲ್ಲ, ಬಟ್ ಎಲ್ಲದಕ್ಕೂ ರೇಟ್ ಜಾಸ್ತಿ. ತರಕಾರಿ, ಮಾವಿನಕಾಯಿ, ಸೊಪ್ಪು ಎಲ್ಲದಕ್ಕೂ 50 ರೂಪಾಯಿ ಹೇಳ್ತಾರೆ. ಇದೇನು ಹೇಳಿ, ದೇವಸ್ಥಾನ ಅಲ್ವಾ, ಎಷ್ಟಾರು ಕೊಡ್ತಾರೆ ಅನ್ನೋ ಒಂದಿದೆ. ಅದಕ್ಕೆ ನಾವೇನು ತೊಗೋತಾ ಇಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮನೆ ತೊಗೊಂಡು 1 ವರ್ಷದ ಹತ್ತತ್ರ ಆಗ್ತಾಯಿದೆ. ಅಕ್ಟೋಬರ್ಗೆ ಇವಾಗ ನಮ್ಮ ಮನೆಗೆ ನೇಮ್ ಪ್ಲೇಟ್ ಭಾಗ್ಯ ಕೂಡ ಬಂದಿದೆ. ಇವತ್ತು ಫಿಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಕಾರ್ಪೆಂಟರ್ ಬರ್ತೀವಿ ಅಂತ ಹೇಳಿದ್ದಾರೆ. ಇದು ಬಂದು ನಾವು ರಾಮಾನುಜ ರೋಡಲ್ಲಿ ಶಿಲ್ಪಕಲಾ ನಿಲಯ ಅಲ್ಲಿಂದ ತಗೊಂಡಿದ್ದು. 2800 ರುಪೀಸ್ ಕಾಸ್ಟ್ ಬಿತ್ತು ನೋಡಿ. ಇದು ಇಷ್ಟೇ ಸಿಂಪಲ್ಲಾಗಿ, ನನ್ನ ಮಗನ ಹೆಸರು ಸಂದೇಶ ಅಂತ. ಡೋರ್ ನಂಬರ್ ಬಂದು 47. 1 ವರ್ಷದಿಂದನೇ ಹುಡುಕಾಡೋರು ಬಂದವರೆಲ್ಲ, ನಿಮ್ಮ ಮನೆ ಡೋರ್ ನಂಬರ್ ಎಷ್ಟು ಅಂತ. ಅದಕ್ಕೋಸ್ಕರ ಇದನ್ನು ಫಿಕ್ಸ್ ಮಾಡಿಸ್ತಾ ಇದ್ದೀವಿ ನೋಡಿ. ಇದು ಅವತ್ತು ನಾನು ಹೇಳಿದ್ದೆ ಕಾರ್ಪೆಂಟರ್ ಬಂದು ಫಿಟ್ ಮಾಡಿಕೊಡ್ತಾನೆ ಅಂತ. ನಮ್ಮ ಮನೆಗೆ ಫಿಟ್ ಮಾಡಿಸಿದ್ದೀವಿ. ಹೆಚ್ಚು ಕಡಿಮೆ ವರ್ಷದ ಹತ್ತತ್ರ ಆದಮೇಲೆ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಹೋಗಿದ್ದಾನೆ. ಇವಾಗ ಮನೆಗೊಂದು ಕಳೆನೂ ಬಂತು. ಜೊತೆಗೆ ಯಾರು ಡೋರ್ ನಂಬರು ಅಥವಾ ಮನೆಯದು ಏನು ಕೇಳೋ ಹಾಗಿಲ್ಲ, ಹೆಸರು ಮತ್ತು ಡೋರ್ ನಂಬರು. ಅದಕ್ಕೋಸ್ಕರನೇ ಈಗ ಹಾಕ್ಸಿದ್ದೀವಿ ನಾವು.